ಕುಟುಂಬದಲ್ಲಿ ಮಗನ ಸ್ಥಾನ, ಪೊಸಿಷನ್ ಆಫ್ ಸನ್ ಇನ್ ಫ್ಯಾಮಿಲಿ. ಪುತ್ರನಿಗೆ ಹಿಂದೂ ಕುಟುಂಬದಲ್ಲಿ ಮಹತ್ವದ ಸ್ಥಾನವನ್ನು ಕಲ್ಪಿಸಿಕೊಡಲಾಗಿದೆ. ಗಂಡು ಸಂತಾನ ಪಡೆಯುವುದೇ ಹಿಂದೂ ಕುಟುಂಬದ ಒಂದು ಪ್ರಮುಖ ಧ್ಯೇಯ. ಪುನ್ನಾಮ ನರಕದಿಂದ ಪಿತೃಗಳನ್ನು ಪಾರು ಮಾಡುವವನೇ ಕುಲಪುತ್ರ. ಮಹಾಭಾರತದಲ್ಲಿ ಮಗನು ಕುಟುಂಬದಲ್ಲಿ ಯಾವ ಪಾತ್ರ ನಿರ್ವಹಿಸನೆಂಬುದು ಹೇಳಲಾಗಿದೆ. ಒಬ್ಬ ಗೃಹಸ್ಥನು ಗಂಡು ಸಂತಾನದಿಂದ ಈ ಜಗತ್ತನ್ನು ಗೆಲ್ಲುವನು. ಮೊಮ್ಮಗನಿಂದ ಅವನಿಗೆ ಶಾಶ್ವತ ಸ್ಥಾನ ಲಭಿಸುತ್ತದೆ. ಪ್ರಪಿತಾಮಹರು, ಅಜ್ಜಂದಿರು ಮರಿಮಗನ ಜನನದಿಂದ ಶಾಶ್ವತ ಸೌಖ್ಯವನ್ನು ಹೊಂದುವರು. ಈ ಮಾತಿನಿಂದ ಗಂಡು ಮಗುವಿನ ಜನ್ಮ ನಿರಂತರವಾಗಿ ಒಂದು ಕುಟುಂಬದಲ್ಲಿ ಆಗಲೇಬೇಕು. ಅಂದರೆ ಆ ಕುಟುಂಬದ ವಂಶವೃಕ್ಷ ಕೊನೆಯವರೆಗೆ ಬಾಡದೆ ಹಸಿರಾಗಿ ಉಳಿಯುವುದೆಂದು ಭಾವಿಸಲಾಗಿತ್ತು. ಇಂದಿನ ಆಧುನಿಕ ಕಾಲದಲ್ಲಿ ಸಹ ಗಂಡು ಮಗುವಿನ ಜನನಕ್ಕಾಗಿ ಎಷ್ಟೊಂದು ದಂಪತಿಗಳು ತವಕಿಸುವುದಿಲ್ಲ. ಹಿರಿಯ ಗಂಡು ಮಗುವಿಗೆ ಕುಟುಂಬದಲ್ಲಿ ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಿಕೊಡಲಾಗಿದೆ. ಅವನಿಗೆ ಕರ್ತ ಎನ್ನುವರು. ತಂದೆ ತಾಯಿಗಳ ಶ್ರಾದ್ದದ ಕಾಲಕ್ಕೆ ಜ್ಯೇಷ್ಠ ಪುತ್ರನೇ ಮೊದಲು ಕರ್ಮ ಸಾಧನೆ ಹಿಡಿಯಬೇಕು. ಅವನು ತರ್ಪಣ ಮಾಡಿದ ನಂತರವೇ ಇತರರು ಮಾಡತಕ್ಕದ್ದು. ಅವನಿಲ್ಲದೆ ಯಾವುದೇ ಪಿತೃ ಕಾರ್ಯ ಕೈಗೊಳ್ಳಲಾಗದು. ಗಂಡು ಸಂತಾನ ಪ್ರಾಪ್ತಿಯಿಂದ ತಂದೆಯು ತನ್ನ ಪಿತೃಗಳ ಋಣದಿಂದ ಮುಕ್ತನಾಗುವನು. ಜ್ಯೇಷ್ಠ ಪುತ್ರನು ಕುಲಗೌರವವನ್ನು ಕಾಪಾಡಿಕೊಂಡು ಬರಬಹುದು. ಇಲ್ಲದಿದ್ದರೆ ಕುಲಕ್ಷಯಕ್ಕೆ ಅವನೇ ಕಾರಣೀಭೂತನಾಗುವನು. ಕುಟುಂಬದ ಇತರ ಮಕ್ಕಳು ಜ್ಯೇಷ್ಠ ಸೋದರನನ್ನು ಆದರದಿಂದ ಕಾಣಬೇಕು. ಇಲ್ಲದಿದ್ದರೆ ಅವರು ಅಧರ್ಮ ಎಸಗಿದಂತೆ. ಆಸ್ತಿಯ ವಿಷಯದಲ್ಲಿ ಕೂಡ ಹಿರಿಯ ಅಣ್ಣನಿಗೆ ಮಗನಿಗೆ ಇತರರಿಗಿಂತ ಹೆಚ್ಚು ಅಧಿಕಾರವನ್ನು ಕೊಡಲಾಗಿದೆ. ಈ ವಿಷಯದಲ್ಲಿ ಹಿಂದೂ ಸಂಯುಕ್ತ ಕುಟುಂಬದ ವಿಶಿಷ್ಟ ಲಕ್ಷಣಗಳನ್ನು ವಿವರವಾಗಿ ಅಭ್ಯಸಿಸೋಣ. ತಂದೆಯ ಮರಣದ ನಂತರ ಜ್ಯೇಷ್ಠ ಪುತ್ರನು ಮನೆಯ ಸರ್ವಾಧಿಕಾರಿಯಾಗುವನು. ಇನ್ನುಳಿದ ಮಕ್ಕಳು ಹಾಗೂ ಇತರ ಸದಸ್ಯರು ಮೊದಲು ತಂದೆಗೆ ಕೊಡುತ್ತಿದ್ದ ಗೌರವವನ್ನೇ ಇವನಿಗೆ ಕೊಡಬೇಕು. ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಶಿವಕುಮಾರ್ ಕುಂಬಳಾಳೆ, ಸರ್ಚ್ಡ್ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್, ಕನ್ನಡ ಸ್ಟೋರೀಸ್ ಸರ್ಚ್ಡ್ ಸ್ಟೈಲ್. ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ. ಜೈ ಕನ್ನಡ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ. ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.